ಓಕೆನಾ ಎಲ್ಲ ಸಿನಿಮಾ ರಂಗದ ಕಲಾವಿದರು ಒಗ್ಗಟ್ಟ ಒಂದು ಕಡೆ ಸೇರ್ತಾ ಇರೋದು. ಕಳೆದ ಬಾರಿಗಿಂತ ಈ ಸರಿ ಒಂದು ಸ್ವಲ್ಪ ಪ್ರೈಸಸ್ ಕಮ್ಮಿ ಮಾಡಿ ಎಲ್ಲ ಅಭಿಮಾನಿಗಳನ್ನು ಒಗ್ಗಟ್ಟು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಎಷ್ಟು ಕುತೂಹಲ ಇದೆ ಸರ್ ಈ ಸರಿ ಸರ್. ಸಿನಿಮಾ ಆಗಲಿ ಕ್ರಿಕೆಟ್ ಆಗಲಿ ಇರೋದೇ ಎಂಟರ್ಟೈನ್ಮೆಂಟ್ಗೆ. ಆ್ಯಂಡ್ ತುಂಬ ಜನ ಬರಲಿ, ತುಂಬ ಜನಕ್ಕೆ ಅವಕಾಶ ಸಿಗಲಿ ನೋಡೋಕ್ಕೆ ಅಂತಲೇ ಟಿಕೆಟಿಂಗ್ ಪ್ರೈಸ್ ಎಲ್ಲ ಕಮ್ಮಿ ಮಾಡಿರೋದು ಸುದೀಪ್ ಸರ್ ಅವರು. ಆ್ಯಂಡ್ ಎಕ್ಸೈಟ್ಮೆಂಟ್ ಅಂತೂ ಎವ್ರಿ ಲಾಸ್ಟ್ ಸೀಸನ್ನು ಅಷ್ಟೇ ಭಯಂಕರ ಕ್ರೌಡ್ ಇತ್ತು. ಸೆಕೆಂಡ್ ಸೀಸನ್ನಿಂದ ಚಿನ್ನಸ್ವಾಮಿ ಆಡ್ತಾ ಇದ್ದೀವಿ ನಾವು. ಸೆಕೆಂಡ್ ಸೀಸನು ತುಂಬ ಚೆನ್ನಾಗಿತ್ತು. ಮಜಾ ಇರುತ್ತೆ ಸರ್ ಅವ್ರ ಜೊತೆಲಿ ಆಡೋಕ್ಕೆ. ಅವ್ರು ಎಷ್ಟು ಎಂಜಾಯ್ ಮಾಡ್ತಿರ್ತಾರೆ ಆ ಸೌಂಡ್ ಕೇಳಿ ನಮ್ಗೆ ಇನ್ನೂ ಎಂಜಾಯ್ಮೆಂಟ್ ಜಾಸ್ತಿ ಆಗುತ್ತೆ. ನೀವು ಬ್ರದರ್ಸ್ ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡಿದ ಅಯ್ಯೋ ಬೇಜಾನ್ ಆಡ್ತಿದೆ ಸರ್. ಅದೇ ಸಿನಿಮಾಲ್ಲಿ ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಮೈಸೂರು ಇಲ್ಲ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಿದ್ದೆ ನಾವು. ಕ್ರಿಕೆಟ್ ಅಷ್ಟೊಂದು ಹುಚ್ಚು ಕ್ರಿಕೆಟ್ದು ನನಗೆ. ಅದೇ ಅವಾಗಿಂದನೂ ಇವಾಗಲೂ ಅಷ್ಟೇ ಎಲ್ಲ. ಅವಾಗೆಲ್ಲ ಡೊಮೆಸ್ಟಿಕ್ ಮ್ಯಾಚ್ಗಳನ್ನೂ ನೋಡ್ತೀವಿ. ಈಗ ಡೈರೆಕ್ಟರ್ ಆದಮೇಲೆ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಮಾತ್ರ ನೋಡ್ತಾ ಇರ್ತೀವಿ. ಕ್ರಿಕೆಟ್ಗೆ ಯಾವತ್ತೂ ಸಿದ್ಧ ಸರ್. ಗಲ್ಲಿ ಕ್ರಿಕೆಟ್ ಆದ್ರೂ ನೆನಪಿದೆ ಸರ್, ಬ್ಯಾಟ್ ಹಿಡ್ಕೊಂಡು ಹೊಡೆಯಕ್ಕೆ ಹೋಗಿದ್ದು ಆ ಥರದ್ದು ಬೆಟ್ ಕಟ್ಟಿ ಚಿಕ್ಕ ವಯಸ್ಸಲ್ಲಿ. ಬೆಟ್ಟಿಂಗ್ ಆಡ್ತಾ ಇರಲಿಲ್ಲ ಸರ್. ಎಲ್ಲ ನಮಗೆಲ್ಲ ಅಷ್ಟೊಂದು ಅವಾಗೆಲ್ಲ ಪಾಕೆಟ್ ಮನಿ ಅಂತೆಲ್ಲ ಏನು ಕೊಡ್ತಾ ಇರಲಿಲ್ಲ. ಬೆಟ್ಟಿಂಗ್ ಏನಿಲ್ಲ, ಬಟ್ ಗಲ್ಲಿ ಕ್ರಿಕೆಟ್ ತುಂಬ ಆಡಿದ್ದೀವಿ. ಅದು ನಮ್ಮದೇ ಸಪ್ರೇಟ್ ರೂಲ್ಸ್ಗಳಿರುತ್ತೆ. ಇಲ್ಲಿಂದ ಅಲ್ಲಿ ಪಿಚ್ ಬಿದ್ದರೆ ಔಟು, ಕಾಂಪೌಂಡಿಗೆ ಬಿದ್ದರೆ ಔಟು, ಹಿಂದೆ ಕೀಪರಿಂದ ಫಸ್ಟ್ ಪಿಚ್ ಬಿದ್ದರೆ ಅವೆಲ್ಲ ಒಂಥರ ಮಜಾ ಇರುತ್ತೆ. ಆ ರಿಸ್ಟ್ರಿಕ್ಷನ್ ಆಡೋದಾಗ ಇನ್ನೂ ಮಜಾ ಇರುತ್ತೆ. ಅಂದರೆ ಹೇಳೋಕ್ಕಾಗಲ್ಲ, ಒಳ್ಳೆ ಪ್ಲೇಯರ್ನು ಒಂದು ಹೊಡೆಯೋಕ್ಕಾಗಲ್ಲ. ಡುಬಾಕ್ ಪ್ಲೇಯರ್ ಅವ್ನು ಕೂಡ ಅವ್ನು ಸೂಪರಾಗಿ ಆಡಿರ್ತಾನೆ. ಆ ಥರ ಮಜಾ ಇರುತ್ತೆ. ಎಂಟರ್ಟೈನ್ಮೆಂಟ್ ಅಲ್ಲ ಸರ್. ಥ್ಯಾಂಕ್ ಯು.